Good morning to all. Welcome to Sulabha Academic English channel. English is easy. I am Nagavini, Assistant Professor of English, Department of Collegiate and Technical Education. In today's class, I am going to explain Act 4, Scene 1 from the play Julius Caesar, written by William Shakespeare, prescribed by the University of Mysore to the second year BA BSc, 4th semester CBCS course 2020-21. Now, in the last scene we had witnessed Brutus and Cassius had run away from Rome like madmen. And now Antony is in his house. Antony's house in Rome, seated at a table. The table around ಸುತ್ತ ಕುಳಿತಿದ್ದಾರೆ. Enter Antony, Octavius and Lepidus. Antony, Octavius and Lepidus ಬರ್ತಾರೆ. Antony, these many then shall die. Their names are pricked. They have made a list of people who ought to be killed in war. ಯುದ್ಧದಲ್ಲಿ ಯಾರ್ಯಾರನ್ನು ಕೊಲ್ಲಬೇಕು, ಯಾರ್ಯಾರು ಜೂಲಿಯಸ್ನ ಸಾವಿಗೆ, ಸೀಸರ್ನ ಸಾವಿಗೆ ಕಾರಣರಾಗಿದ್ದಾರೆ ಅದರ ಪಟ್ಟಿಯನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಅಕ್ಟೇವಿಯಸ್ ಸೇಸ್ ಯುವರ್ ಬ್ರದರ್ ಟು ಮಸ್ಟ್ ಡೈ. ಆಂಟನಿ ಆಕ್ಟೇವಿಯಸ್ಗೆ ಹೇಳ್ತಾನೆ. ಆಕ್ಟೇವಿಯಸ್ ಲಿಸ್ಟ್ ಕೊಡ್ತಾನೆ. ಆಂಟನಿ ಆಕ್ಟೇವಿಯಸ್ ಹೇಳ್ತಾನೆ, ಯುವರ್ ಬ್ರದರ್ ಟು ಮಸ್ಟ್ ಡೈ. ಕನ್ಸೆಂಟ್ ಯು ಲೆಪಿಡಸ್. ಲೆಪಿಡಸ್ಗೆ ಕೇಳ್ತಾರೆ, ನಿನ್ನ ಬ್ರದರ್ ಕೂಡ ಸಾಯ್ತಾನೆ ಕಣಪ್ಪ ಅಂತ. ಲೆಪಿಡಸ್, ಐ ಡು ಕನ್ಸೆಂಟ್, ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಅವನು ತಪ್ಪು ಮಾಡಿದರೆ ಅವನು ಶಿಕ್ಷೆ ಆಗಲೇಬೇಕು. ಆಕ್ಟಿವಿಸ್, ಪ್ರಿಕ್ ಹಿಮ್ ಡೌನ್ ಆಂಟನಿ. ಅವನ ಹೆಸರನ್ನು ಲಿಸ್ಟ್ ಮಾಡು, ರೈಟ್ ಮಾರ್ಕ್ ಹಾಕು ಅಂತ ಆಕ್ಟಿವಿಯಸ್ ಲೆಪಿಡಸ್ ಬ್ರದರ್ ಹೆಸರಿಗೆ ರೈಟ್ ಮಾರ್ಕ್ ಹಾಕ್ತಾನೆ. ಲೆಪಿಡಿಯಸ್, ಅಪನ್ ಕಂಡೀಷನ್ ಪಬ್ಲಿಯಸ್ ಶೆಲ್ ನಾಟ್ ಲೀವ್. ಇನ್ನೊಂದು ಕಂಡೀಷನ್, ಪಬ್ಲಿಯಸ್ ಆಲ್ಸೋ ಶುಡ್ ಡೈ, ಹಿ ಶೆಲ್ ನಾಟ್ ಲೀವ್, ಅವನು ಕೂಡ ಬದುಕಬಾರ್ದು. ಹೂ ಈಸ್ ಯುವರ್ ಸಿಸ್ಟರ್ಸ್ ಸನ್. ಪಬ್ಲಿಯಸ್ ಈಸ್ ಯುವರ್ ಸಿಸ್ಟರ್ಸ್ ಸನ್ ಆಕ್ಟೇವಿಯಸ್, ಹಿ ಆಲ್ಸೋ ಶುಡ್ ಡೈ. ಹೂ ಈಸ್ ಯುವರ್ ಸಿಸ್ಟರ್ಸ್ ಸನ್ ಮಾರ್ಕ್ ಆಂಟನಿ. ಮಾರ್ಕ್ ಆಂಟನಿ ನಿನ್ನ ಸಿಸ್ಟರ್ ಸನ್, ನಿನ್ನ ಸಿಸ್ಟರ್ ಮಗ, ನೆವ್ಯೂ. ಪಬ್ಲಿಯಸ್ ಆಲ್ಸೋ ಶುಡ್ ಡೈ. ಆಂಟನಿ, ಹಿ ಶೆಲ್ ನಾಟ್ ಲೀವ್. ಎಸ್ ಅವನು ಬದುಕೋ ಆಗಿಲ್ಲ. ಹಿ ಶೆಲ್ ನಾಟ್ ಲೀವ್. ಲುಕ್ ವಿತಿನ್ ಎ ಸ್ಪಾಟ್ ಐ ಡ್ಯಾಮ್ ಹಿಮ್. ನೋಡಿ, ವಿತಿನ್ ಎ ಸ್ಪಾಟ್, ನಿಮ್ಮ ಎದುರಿಗೇನೆ, ವಿತಿನ್ ಎ ಸ್ಪಾಟ್ ಐ ಡ್ಯಾಮ್ ಹಿಮ್. ಐ ಹ್ಯಾವ್ ಮಾರ್ಕ್ ದಿಸ್ ನೇಮ್. ಬಟ್ ಲೆಪಿಡಸ್, ಗೋ ಯು ಟು ಸೀಸರ್ಸ್ ಹೌಸ್. ಲೆಪಿಡಸ್, ಯು ಗೋ ಟು ಸೀಸರ್ಸ್ ಹೌಸ್. ಫೆಚ್ ದ ವಿಲ್ ಹಿದರ್. ಸೀಸರ್ ಮನೆಯಿಂದ ವಿಲ್ ತೆಗೆದುಕೊಂಡು ಬಾ. ಆ್ಯಂಡ್ ವಿ ಶಿಲ್ ಡಿಟರ್ಮೈನ್ ಹೌ ಟು ಕಟ್ ಆಫ್ ಸಮ್ ಚಾರ್ಜ್ ಇನ್ ಲೆಗಸೀಸ್. ನಮಗೆ ಅವ್ರು ನಮಗೆ ಆಗಿ ಇಟ್ಟೋಗಿದ್ದಾರಲ್ಲ, ವಿಲ್ ಮಾಡಿದ್ದಾರಲ್ಲ, ಅದರಲ್ಲಿ ಹೇಗೆ ಹೌ ಟು ಕಟ್ ಆಫ್ ಸಮ್ ಚಾರ್ಜ್, 3 ಭಾಗ ನಾವು ಹೇಗೆ ಮಾಡ್ಕೊಳ್ಳೋದು, ನಮಗೆ ಉಳಿದಿರೋದ್ರಲ್ಲಿ, ನಮಗೆ ಬರ್ದಿರೋದ್ರಲ್ಲಿ ಅಂತ ಡಿಸೈಡ್ ಮಾಡೋಣ. ಲೆಪಿಡಸ್, ವಾಟ್ ಶಲ್ ಐ ಫೌಂಡ್ ಯು ಹಿಯರ್. ವಾಟ್ ಶಲ್ ಐ ಫೈಂಡ್ ಯು ಹಿಯರ್. ನಾನು ನಿಮ್ಮನ್ನು ಇಲ್ಲೇ ಭೇಟಿ ಮಾಡಲಾ. ಆಕ್ಟಿವಿಸ್, ಆರ್ ಹಿಯರ್ ಆರ್ ಅಟ್ ದ ಕ್ಯಾಪಿಟಲ್. ಹಿಯರ್ ಆರ್ ಅಟ್ ದ ಸೆನೆಟ್ ಹಾಲ್. ಇಲ್ಲಿ ಅಥವಾ ಸೆನೆಟ್ ಹಾಲಲ್ಲಿ ಬಂದು ನೋಡು. ಆಂಟನಿ, ದಿಸ್ ಈಸ್ ಎ ಸ್ಲೈಟ್ ಅನ್ಮೆರಿಟೇಬಲ್ ಮ್ಯಾನ್. ಅವನು ಹೋದ್ಮೇಲೆ ಆಂಟನಿ ಲೆಪಿಡಸ್ ಬಗ್ಗೆ ಹೇಳ್ತಾನೆ. ಹೀ ಈಸ್ ಎ ಮ್ಯಾನ್ ಹೂ ಹ್ಯಾಸ್ ನೋ ಮೆರಿಟ್ಸ್ ವಿತಿನ್ ಹಿಮ್, ನೋ ವರ್ದಿ ಕ್ವಾಲಿಟಿ. ಮೆರಿಟ್ಸ್ ಇನ್ ದ ಸೆನ್ಸ್ ಎಲಿಜಿಬಿಲಿಟಿ, ಅರ್ಹತೆ ಇಲ್ಲದ ಮನುಷ್ಯ ಅಂತ ಅರ್ಥ. ಮೀಟ್ ಟು ಬಿ ಸೆಂಟ್ ಆನ್ ಎರಾನ್ಸ್. ಹಿ ಹ್ಯಾಸ್ ನೋ ಕ್ವಾಲಿಟಿ ಟು entrust him with good responsibilities, serious responsibilities. He has no merits. ಅವನಲ್ಲಿ ಯಾವುದೇ ರೀತಿಯ ಒಂದು ಒಳ್ಳೆಯ ಸಾಮರ್ಥ್ಯ ಇಲ್ಲ, ಎಬಿಲಿಟಿ ಇಲ್ಲ. ಅವನಿಗೇನಾದ್ರು ಒಂದು ಒಳ್ಳೆಯ ಕೆಲಸ ಹಚ್ಚೋಣ ಅಂದರೆ. ಹೀ ಈಸ್ ಮೆಂಟ್ ಓನ್ಲಿ ಟು ಸೆಂಟ್ ಆನ್ ಸಚ್ ಎರಾನ್ಸ್. ಈ ರೀತಿ ಅಲ್ಲಿ ಇಲ್ಲಿ ಹೋಗ್ಬಾ ಅಂತ ಕಳ್ಸೋಕ್ಕೆ ಮಾತ್ರ ಅವನು ಯೋಗ್ಯ ಅಷ್ಟೇ. ಈಸ್ ಇಟ್ ಫಿಟ್. ದ 3-fold ವರ್ಲ್ಡ್ ಡಿವೈಡೆಡ್ ಹೀ ಶುಡ್ ಸ್ಟ್ಯಾಂಡ್. ಈಗ ನಾವು 3 ಜನ ಆ ಲೆಗಸೀಸ್ನ ಡಿವೈಡ್ ಮಾಡ್ಕೊಳ್ತೀವಿ. ಈ ಆಲ್ಸೋ ವಿಲ್ ಬಿ ಇನ್ ದಟ್ ಡಿವಿಷನ್. ಆ 3 ಭಾಗಗಳಲ್ಲಿ ಅವನಿಗೂ ಒಂದು ಭಾಗ ಕೊಡಬೇಕು. ಒನ್ ಆಫ್ ದ 3 ಟು ಶೇರ್ ಇಟ್. ಆ 3 ಭಾಗ ಏನು ಸೀಸರ್ ನಮಗೆ ನಾವು ವಿಲ್ಲಲ್ಲಿ ಕಾಣಿಸಿದ್ದಾನೆ, ಆಸ್ತಿಗಳನ್ನು ಭಾಗ ಮಾಡುವಾಗ
we should give him a share also. We should give a share to him also. ಅವನಿಗೂ ಕೂಡ ಒಂದು ಭಾಗ ಕೊಡಬೇಕು. Actavius. So you taught him and took his voice, who should be pricked to die. Actavius. So you taught him. ನೀನು ಅವನ ಬಗ್ಗೆ ಈ ರೀತಿ ಯೋಚನೆ ಮಾಡ್ತೀಯಾ. And took his voice, who should be pricked to die. In our black sentence and prescription, ನಾವಿಲ್ಲಿ ನಮ್ಮ ಬ್ಲ್ಯಾಕ್ ಲಿಸ್ಟ್ ಸೆಂಟೆನ್ಸ್ ಆಫ್ ಪ್ರಿಸ್ಕ್ರಿಪ್ಷನ್ ಲಿಸ್ಟ್ ಮಾಡ್ತಿದ್ದೀವಲ್ಲ, ಆಗ ಅವನ ಬಗ್ಗೆ ಈ ರೀತಿ ಯೋಚನೆ ಮಾಡ್ತೀಯಾ. ಬಟ್ ವೈಲ್ ಮೇಕಿಂಗ್ ದ ಲಿಸ್ಟ್ ಆಫ್ ದ ಪೀಪಲ್ ಹೂ ಆರ್ ಟು ಡೈ, ಯು ಹ್ಯಾವ್ ಟೇಕನ್ his opinion also. Antony. Octavius, I have seen more days than you. Octavius, I am older than you. ನಿನಗಿಂತ ವಯಸ್ಸಾಗಿದೆ ಕಣಯ್ಯ. ಆದ್ದರಿಂದ ಐ ಹ್ಯಾವ್ ಸೀನ್ ಮೋರ್ ಡೇಸ್, ನಿನಗಿಂತ ಹೆಚ್ಚಿನ ದಿನ ನೋಡಿದ್ದೀನಿ, ನಾನು ದಿನಗಳು ನೋಡಿದ್ದೀನಿ, ಹೆಚ್ಚು ಕಾಲ ಬದುಕಿದ್ದೀನಿ, ನಿನಗಿಂತ ದೊಡ್ಡವನು, ಅನುಭವ ಜಾಸ್ತಿ. ಆ್ಯಂಡ್ ದೋ ವಿ ಲೇ ದಿಸ್ ಆನರ್ಸ್ ಆನ್ ದಿಸ್ ಮ್ಯಾನ್, ಆದ್ದರಿಂದ ಅನುಭವದ ಮೂಲಕ ನಾನು ಯಾರಿಗೆ ಯಾವಾಗ ಏನು ಗೌರವ ಕೊಡಬೇಕೋ ಆ ಗೌರವ ಕೊಡ್ತೇನೆ. ಅನುಭವ ನನಗೆ ಚೆನ್ನಾಗಿ ಪಾಠ ಕಲಿಸಿದೆ ಯಾರಿಗೆ ಹೇಗೆ ನಡೆಸ್ಕೊಳ್ಬೇಕು ಅಂತ. ನಾನು ಈ ಗೌರವವನ್ನು ಅವನಿಗೆ ಕೊಟ್ಟರೂ ಕೂಡ ಅವನನ್ನು ಒಂದು ಲಿಸ್ಟ್ ಮಾಡುವಾಗ ಅವನ ಅಭಿಪ್ರಾಯವನ್ನು ಪರಿಗಣಿಸಿದೆ. ಹೌದು ಕಣಯ್ಯ. ಟು ಈಸ್ ಅವರ್ ಸೆಲ್ಸ್ ಆಫ್ ಡ್ರೈವರ್ಸ್ ಸ್ಲ್ಯಾಂಡರಸ್ ಲೋಡ್ಸ್, ಹಿ ಶಲ್ ಬಟ್ ಬೇರ್ ದೆಮ್ ಆಸ್ ದ ಆಸ್ ಬೇರ್ಸ್ ಗೋಲ್ಡ್. ಯಾಕೆ ಅಂತಂದರೆ, ಟು ಈಸ್ ಅವರ್ ಸೆಲ್ಸ್ ಆಫ್ ಡ್ರೈವರ್ಸ್ ಸ್ಲ್ಯಾಂಡರಸ್ ಲೋಡ್ಸ್, 4 ಜನ ನಮ್ಮ ಜೊತೆ ಇರೋರು ಏನು ಮಾಡಬಾರ್ದು ನೋಡು, ಜೊತೆಲೇ ಇದ್ದುಕೊಂಡು ಆ ಹುಡುಗಂಗೆ ಏನೂ ಮಾಡಲಿಲ್ಲ, ಜೊತೆಲೇ ಇದ್ದುಕೊಂಡು ಎಲ್ಲದಕ್ಕೂ ಕೆಲಸಕ್ಕೆ ಅವನ್ನ ಬೆಳೆಸ್ಕೊಂಡ್ರು, ಅವ್ನಿಗೇನೂ ಕೊಡಲಿಲ್ಲ, ಅವ್ನಿಗೇನೂ ಮಾಡಲಿಲ್ಲ, ಅವ್ನಿಗೆ ಅನ್ಯಾಯ ಮಾಡಿಬಿಟ್ರು, ಅವನನ್ನು ಯಾವ ಅಭಿಪ್ರಾಯಕ್ಕೂ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ, ಪರಿಗಣಿಸಿಲ್ಲ ಅಂತ ಅನ್ನಬಾರ್ದಲ್ಲಪ್ಪ. ಅದಕ್ಕೋಸ್ಕರ ಐ ಹ್ಯಾವ್ ಗಿವನ್ ಹಿಮ್ ಎ ವಾಯ್ಸ್, ಈಕ್ವಲ್ ವಾಯ್ಸ್ ವಿತ್ ಅಸ್, ಅವನಿಗೆ ಒಂದು ಈಕ್ವಲ್ ಶೇರ್ ವಿತ್ ಅಸ್ ಇಲ್ಲಿ ಕಾಣಿಸಿದ್ದೀನಿ ಅಷ್ಟೇನೆ. ಯಾಕೆ ನಮ್ಮ ಮೇಲೆ ಏನು ಬರಬಾರ್ದು, ಅಪವಾದಗಳು ಸುರಿಮಳೆ ಬರಬಾರ್ದು. ಜನ ಏನಂತಾರೆ, ಅವನು ಏನೂ ಇಲ್ಲಿ ಒಳಗಡೆ ಅಂಥ ಗನಂದಾರಿ ಕೆಲಸ ಮಾಡ್ತಿಲ್ಲ, ಅವನು ಇಂಥ ಕೆಲಸ ಎಲ್ಲ ಕಷ್ಟವಾದ ಕೆಲಸ ಮಾಡೋದು ನಾವೇ. ಅರೆ ಅವ್ನು ಮಾಡ್ತಿರೋ ಕೆಲಸ ಯಾವುದು, ಸುಮ್ಮನೆ ಹಿಂಗೆ ಅಲ್ಲೋಗ್ಬಾ ಇಲ್ಲೋಗ್ಬಾ, ಅಲ್ಲಿ ತೊಗೊಂಬ ಇದು ತೊಗೊಂಬ, ಇಷ್ಟೇ ಕೆಲಸ. ಆದರೆ ಅವ್ನು ನಮ್ಮ ಜೊತೆ ಇದ್ದಾನೆ. ಜನ ನಾಳೆ ಏನಂತಾರೆ, ಅವ್ನಿಗೇನು ಕೊಡಲಿಲ್ಲ, ಅವ್ನಿಗೇನು ಮಾಡಲಿಲ್ಲ, ಅವ್ನಿಗೆ ಅನ್ಯಾಯ ಮಾಡಿದ್ರು ಅಂತ ನಮ್ಮ ಮೇಲೆ ಸ್ಲ್ಯಾಂಡರಸ್ ಬರಬಾರ್ದು. ಅದಕ್ಕೆ ಈ ಶಲ್ ನಾಟ್ ಬಟ್ ಬೇರ್ ದೆಮ್ ಆಸ್ ದ ಆಸ್ ಬೇರ್ಸ್ ಗೋಲ್ಡ್. ಅವನು ಹೇಗೆ ಅಂತಂದರೆ, ಅವ್ನಿಗೆ ಹೇಗೆ ಪ್ರಾಪರ್ಟಿ ಕೊಡಬೇಕು ಅಂತಂದರೆ, ಕತ್ತೆ ಚಿನ್ನನ ಹೊರುತ್ತೆ. ಕತ್ತೆಗೆ ಚಿನ್ನ ಕೊಡ್ತೀವ, ಕತ್ತೆ ಹೊರತು ಅಂತ. ಹಾಗೆ ಎಲ್ಲ ಕೆಲಸ ಮಾಡಿಸ್ಕೋಬೇಕು. ಅವನ ಮೇಲೆ ಚಿನ್ನ, ಕತ್ತೆ ಮೇಲೆ ಚಿನ್ನ ಹೊರಿಸ್ತಾರೆ. ಕತ್ತೆ ನೀನು ಚಿನ್ನ ಹೊತ್ಬಿಟ್ಟೆ ತಗೋ ನಿಂಗೊಂದು ಹಾರ ಅಂತ, ಚಿನ್ನದ ಹಾರ ಅಂತ ಯಾರು ಕತ್ತೆಗೆ ಕೊಡ್ತಾರಾ? ಆ ಥರ ಏನಂತ ಎಲ್ಲ ಕೆಲಸ ಮಾಡಿಸ್ಕೋಬೇಕು. ಕೆಲಸ ಮಾಡಿಸ್ಮೇಲೆ ಕತ್ತೆಗೇನು ಲಾಭ? ನೋಡು ವಿ ಹ್ಯಾವ್ ಹೊರೆ ಇಳಿಸ್ಬೇಕು, ಇಷ್ಟೊತ್ತು ಪಾಪ ಹೊತ್ಕೊಂಬಿಟ್ಟಿದ್ದೆ, ಈಗ ವಿ ಹ್ಯಾವ್ ರಿಲೀವ್ಡ್ ಯು ಕತ್ತೆ, ಯು ಗೋ ಫ್ರೀಲಿ ಬದಿಗೆ ಇಲ್ಲಿ ಕಳಿಸ್ಬೇಕು. ಕತ್ತೆಗೆ ಏನು ಲಾಭ? ಭಾರ ಹೊತ್ತಿದ್ದಷ್ಟೇ ಲಾಭ. ಗ್ರೋನ್ ಆ್ಯಂಡ್ ಸ್ವೀಟ್ ಅಂಡರ್ ದ ಬಿಸ್ನೆಸ್, ವಿ ಮೇಕ್ ದ ಡಾಂಕಿ ಟು ಬೇರ್ ದ ಗೋಲ್ಡ್. ಹೊರೆಯನ್ನು ಹೊರಬೇಕದು, ಚೆನ್ನಾಗಿ ದುಡಿಬೇಕದು ನಮಗೋಸ್ಕರ. ಅದಕ್ಕೆ ಚಿನ್ನ ಕೊಡಬಾರ್ದು, ಲಾಭ ಕೊಡಬಾರ್ದು. ಅದೇನು ಅದಕ್ಕೇನು ಕೊನೆಗೆ ಲಾಭ? ಆ ಹೊರೆನ ಇಳಿಸಿದ್ವಲ್ಲ ಕತ್ತೆಯಿಂದ, 24 ಗಂಟೆ ಕೆಲಸ ಮಾಡಿಸ್ಬೇಕು. ಏನು ಲಾಭ ಮಾಡಿಸ್ಕೊಂಡಿದ್ದಕ್ಕೆ? ಕತ್ತೆಗೆ ಲಾಭ. 24 ಗಂಟೆ ಕೆಲಸದಿಂದ ಬಂದು ಲಾಭ ಕೊಡಬಾರ್ದು. ಆ 24 ಗಂಟೆ ಕೆಲಸನ ಕಡಿಮೆ ಮಾಡಿದ್ವಲ್ಲ, ನಿನಗೆ 4 ಗಂಟೆ ಮಾಡಿ ಕಳಿಸಿದ್ದೀವಲ್ಲ, ಅದೇ ಲಾಭ ನಿನಗೆ. ನೋಡ್ರಿ, ಗೋ ಟೇಕ್ ರೇಸ್ಟ್, ರಿಲ್ಯಾಕ್ಸ್ ಅಂತ ಕತ್ತೆನ ಕಳಿಸ್ಬೇಕು. ಟು ಗ್ರೋನ್ ಆ್ಯಂಡ್ ಸ್ವೀಟ್ ಅಂಡರ್ ದ ಬಿಸ್ನೆಸ್, ಐದರ್ ಲೆಡ್ ಆರ್ ಡ್ರಿವನ್, ಪಾಯಿಂಟ್ ದ ವೇ, ಆ್ಯಂಡ್ ಹ್ಯಾವಿಂಗ್ ಬ್ರಾಟ್ ಅವರ್ ಟ್ರೆಜರ್ ವೇರ್ ಹಿ ವಿಲ್, ದೆನ್ ಟೇಕ್ ವಿ ಡೌನ್ ಈಸ್ ಲೋಡ್ ಆ್ಯಂಡ್ ಟರ್ನ್ ಹಿಮ್ ಹಾಫ್. ನಮ್ಮ ಡೆಸ್ಟಿನಿ ಮುಟ್ಟಿದ ಮೇಲೆ ಆ ಲೋಡ್ ಇಳಿಸ್ಬೇಕು, ಕತ್ತೆನ ಓಡಿಸ್ಬೇಕು, ಅಷ್ಟೇನೆ ನಮ್ಮ ಗುರಿ ತಲುಪಾದ್ಮೇಲೆ. ಲೈಕ್ ಟು ದ ಎಂಟಿ ಆಸ್, ಆ ಕತ್ತನ್ನು ಹೇಗೆ ಹೊರೆ ಇಳಿಸಿ, ಗೋ ಎಂಜಾಯ್ ಯುವರ್ ಫ್ರೀ ಟೈಮ್ ವಿತ್ ಲೆಸ್ ಬರ್ಡನ್, ವಿತ್ ನೋ ಬರ್ಡನ್ ಅಂತ ಕತ್ತನ್ನು ರಿಲೀವ್ ಮಾಡ್ತೀವಲ್ಲ. ಕತ್ತೆಗೇನು ಲಾಭ? ಹೊರೆ ಹೊತ್ಕೊಂಬಂದು ಕೊಡ್ತಲ್ಲ, ಅದೇ ಲಾಭ. ಟು ಶೇಕ್ ಈಸ್ ಇಯರ್ಸ್
ಹೋಗಿ ಫ್ರೀಯಾಗಿ ಕುತ್ಕೋ, ಅದೇ ನಿಮಗೆ ನಾವು ಕೊಡೋಂಥ ಲಾಭ. ಆ್ಯಂಡ್ ಗ್ರೇಸ್ ಇನ್ ಕಾಮನ್ಸ್, ಹೋಗು ಗ್ರೇಸ್ ಇನ್ ಕಾಮನ್ಸ್, ಎಲ್ಲರ ಜೊತೆ ಸೇರ್ಕೊಂಡು ನೀನು ಕಾಲ ಕಳೆಯೋಗು. ಯು ಗೋ ಆ್ಯಂಡ್ ಮಿಂಗಲ್ ವಿತ್ ದ ಕಾಮನ್ ಪೀಪಲ್, ಯು ವರ್ಕ್ ಲೈಕ್ ಕಾಮನ್ ಪೀಪಲ್, ಅವರ್ ವರ್ಕ್ ಈಸ್ ಓವರ್, ಯು ಗೋ ಫ್ರೀಲಿ. ನೌ ವಿ ಆರ್ ನಾಟ್ ಗೋಯಿಂಗ್ ಟು ಗಿವ್ ಎನಿ ಹೆವಿ ವರ್ಕ್, ದಟ್ಸ್ ದ ಓನ್ಲಿ ಪ್ರಾಫಿಟ್ ಫಾರ್ ಬೀಯಿಂಗ್ ವಿತ್ ಅಸ್ ಅಂತ ಕತ್ತೆನ ಕಳಿಸ್ತೀವಲ್ಲ. ಹಾಗೆ ಇವನು ಅಷ್ಟೇ, ಮಾಡೋ ಕೆಲಸ ಎಲ್ಲ ಮಾಡಿಸ್ಕೊಂಡು ನಮ್ಮದೆಲ್ಲ ಆದಮೇಲೆ ಕಳ್ಸೋಣ ಸುಮ್ಮನೆ ಇರು ಅಂತ ಆಂಟನಿ. ಆಕ್ಟೇವಿಯಸ್, ಯು ಮೇ ಡೂ ಯುವರ್ ವಿಲ್, ನಿನ್ನಿಷ್ಟ ಆಂಟನಿ, ಬಟ್ ಈಸ್ ಎ ಟ್ರೈಡ್ ಆ್ಯಂಡ್ ವೇಲಿಯಂಟ್ ಸೋಲ್ಜರ್. ಬಟ್ ಇನ್ ಮೈ ಒಪಿನಿಯನ್ ಲಿಪಿಡಿಯಸ್ ಈಸ್ ಎ tried and valiant, very experienced, valiant, brave soldier. He has contributed his contribution to the country. Antony, so is my horse. Yes, Octavius, so is my horse. ನನ್ನ ಕುದುರೆನೂ ಕೂಡ ಇಟ್ಸ್ ವೆರಿ ಟ್ರೈಡ್ ಆ್ಯಂಡ್ ವೇಲಿಯಂಟ್. ನನ್ನ ಕುದುರೆ ಕೂಡ ತುಂಬ ಧೈರ್ಯಶಾಲಿ, ತುಂಬ ಅನುಭವಸ್ಥ ಕುದುರೆ. ಅದು ಯುದ್ಧ ಮಾಡಿದೆ ಆಕ್ಟೇವಿಯಸ್. ಆ್ಯಂಡ್ ಫಾರ್ ದಟ್ ಐ ಡು ಅಪಾಯಿಂಟ್ ಹಿಮ್ ಸ್ಟೋರ್ ಆಫ್ ಪ್ರವೆಂಡರ್. ಕುದುರೆ ಯುದ್ಧ ಮಾಡಿದೆ ಅಂತ ಅದಕ್ಕೆ ನಾನು ಜಮೀನು ಬರ್ಕೊಡ್ತೀನ, ಚಿನ್ನದ ಹಾರ ಬರ್ಕೊಡ್ತೀನ? ಐ ಅಪಾಯಿಂಟ್ ಹಿಮ್ ಸ್ಟೋರ್ ಆಫ್ ಪ್ರಾವೆಂಡರ್. ಏನು ಕೊಡ್ತೀನಿ ಕುದುರೆಗೆ? ಹೌದು, ನನ್ನ ಕೂರಿಸ್ಕೊಂಡು ಯುದ್ಧ ಭೂಮಿಗೆ ಕೂರಿಸ್ಕೊಂಡು ಹೋಗಿದ್ಯಾ, ಧೈರ್ಯವಾಗಿ ನಿಂತ್ಕೊಂಡು ಯುದ್ಧ ಮಾಡಿದ್ಯಾ ಅಂದ್ಬಿಟ್ಟು ಏನು ಮಾಡ್ತೀನಿ ಕುದುರೆಗೆ? ಹಾಂ, ಜಮೀನು ಬರ್ಕೊಡ್ತೀನ? ಪ್ರಾವೆಂಡರ್ ಮೇವನ್ನ ಕೊಟ್ಟಿಗೆ ತೊಗೊಂಡೋಗಿ ಮೇವಾಗ್ತೀನಿ ದುಡಿಯೋರಿಗೆ. ಇಷ್ಟೇ ಲಾಭ ಏನು? ಹೌದು, ದುಡ್ದಿದ್ದೀರಿ, ಏನು ಬೇಕು ನಿಮಗೆ? ಊಟ ತಾನೆ, ತಗೊಳ್ಳಿ, ಎಷ್ಟಾದ್ರು ತಿನ್ನಿ. ಇಟ್ ಈಸ್ ಎ ಕ್ರಿಯೇಚರ್ ದಟ್ ಐ ಟೀಚ್ ಟು ಫೈಟ್ ಟು ವಿಂಡ್. ಆ ಕುದುರೆಗೆ ಹೇಳ್ಕೊಡ್ತಾರೆ ಯಾರು? ದಾರಿ ತೋರಿಸ್ತಾರೆ ಯಾರು? ಹಿಂಗೆ ಹೋಗಬೇಕು, ಹಂಗೆ ಹೋಗಬೇಕು, ಈ ಡೈರೆಕ್ಷನ್ ಹೋಗಬೇಕು ಅಂತ. ಟು ವಿಂಡ್, ಟು ಸ್ಟಾಪ್, ಟು ರನ್ ಡೈರೆಕ್ಟ್ಲಿ ಆನ್ ಹಿಸ್ ಕಾರ್ಪೊರಲ್ ಮೋಷನ್ಸ್. ಈ ಅರ್ಲಿ ಮೋಷನ್ ನೋಡು, ಯುದ್ಧ ಮಾಡುವಾಗ ಈ ಡೈರೆಕ್ಷನ್ ಹೋಗ್ಬೇಕು, ಆ ಡೈರೆಕ್ಷನ್ ಹೋಗ್ಬೇಕು, ಅಲ್ಲಿ ಹೋಗಬೇಕು, ಹಿಂಗೆ ಹಾರಬೇಕು ಅಂತ ಟ್ರೈನಿಂಗ್ ಕೊಟ್ಟಿದ್ದು ಯಾರು? ನಾನಲ್ವಾ? ಗವರ್ನಡ್ ಬೈ ಮೈ ಸ್ಪಿರಿಟ್, ಮೈ ಇಂಟೆಲಿಜೆನ್ಸ್, ಮೈ ಸ್ಪಿರಿಟ್, ಮೈ ಕರೇಜ್ ಗವರ್ನ್ ದ ಹಾರ್ಸ್. ಹಾರ್ಸ್ ಇಟ್ ಸೆಲ್ಫ್ ಡಸಂಟ್ ಗೋ ಎನಿವೇರ್, ಇಟ್ ಸ್ಟ್ಯಾಂಡ್ಸ್ ಹೋಲ್ಡಿಂಗ್ ಆನ್ ಮೀ. ನನ್ನ ಕೂರ್ಸ್ಕೊಂಡು ನಿಂತ್ಕೊಳ್ಳುತ್ತಷ್ಟೇ. ಅದಕ್ಕೆ ಬುದ್ಧಿ ಇದೆಯಾ? ನಾನು ಮೇಲೆ ಕೂತ್ಕೊಂಡು ನೋಡು, ಈ ಡೈರೆಕ್ಷನ್ ಲೆಫ್ಟು, ರೈಟು, ಫ್ರಂಟು ಅಂದರೆ ಅದು ಮುಂದಕ್ಕೆ ಹೋಗುತ್ತಷ್ಟೇ. ಐ ಶುಡ್ ರನ್, ಐ ಶುಡ್ ಗೈಡ್ ಇಟ್ಸ್ ಕಾರ್ಪೊರಲ್ ಮೋಷನ್. ಆ್ಯಂಡ್ ಇನ್ ಸಮ್ ಟೇಸ್ಟ್ ಈಸ್ ಲೆಪಿಡಸ್, ಬಟ್ ಸೊ ಇನ್ ಸಮ್ ವೇ ಲೆಪಿಡಸ್ ಈಸ್ ಆಲ್ಸೋ ಲೈಕ್ ದ್ಯಾಟ್. He doesn't have his own skill, own intelligence, own knowledge. He must be taught. For everything he must be taught. Otherwise, ಅವನು ಕೈ ಕಟ್ ಬಾಯಿ ಮುಚ್ಚು ಈ ಥರ ಕೈ ಕಟ್ ಕೂತಿರ್ತಾನೆ. ಎಷ್ಟು ಹೇಳ್ತೀವೋ ಅಷ್ಟೇ ಅವನಿಗೆ ಮಾಡೋಕ್ಕೆ ಬರೋದು. ಸೊ ಟ್ರೈನ್ಡ್ ಆ್ಯಂಡ್ ಬಿಡ್ ಗೋ ಫಾರ್ತ್. ಪ್ರತಿಯೊಂದಕ್ಕೂ ಕೆಲಸಕ್ಕೆ ಟ್ರೈನಿಂಗ್ ಕೊಟ್ಟು ಅವನು ಮುಂದಕ್ಕೆ ಕಳಿಸ್ಬೇಕು. ಎ ಬ್ಯಾರನ್ ಸ್ಪಿರಿಟೆಡ್ ಫೆಲೋ, ಹೀ ಈಸ್ ಎ ಬ್ಯಾರನ್ ಸ್ಪಿರಿಟೆಡ್, ಹಿ ಹ್ಯಾಸ್ ನೋ ಸ್ಪಿರಿಟ್, ವೆರಿ ಲೆಸ್ಸರ್ ಸ್ಪಿರಿಟೆಡ್ ಫೆಲೋ. ಅವನಿಗೆ ಚೈತನ್ಯನೇ ಇಲ್ಲ, ಉತ್ಸಾಹನೇ ಇಲ್ಲ, ಯಾವ ವಿಚಾರದಲ್ಲಿ ಬುದ್ಧಿನೇ ಇಲ್ಲ. ಒನ್ ದಟ್ ಫೀಡ್ಸ್ ಆನ್ ಆಬ್ಜೆಕ್ಟ್ಸ್, ಆರ್ಟ್ಸ್ ಆ್ಯಂಡ್ ಇಮಿಟೇಷನ್ಸ್. ಅವನೇನು ಈ ಫೀಡ್ಸ್ ಆನ್ ಆಬ್ಜೆಕ್ಟ್ಸ್, ಆರ್ಟ್ಸ್, ಬೇರೆಯವ್ರು ತಿಂದು ಬಿಸಾಕಿರ್ತಾರಲ್ಲ ಅದನ್ನು ತಿಂದು ಬದುಕೊಂತಾನವನು. ಬೇರೆಯವರು ತಿಂದು ತಟ್ಟೆಯಲ್ಲಿ ಬಿಟ್ಟು ತಿನ್ಕೊಂಡು ಕೊಡ್ತಾರಲ್ಲ ಅದನ್ನು ತಿಂದು ಬದುಕೋನು. ಸ್ವಂತ ದುಡಿದು ಸ್ವಂತ ತೊಗೊಂಡು ಬಂದು ಸ್ವಂತ ಅಡುಗೆ ಮಾಡಿಸಿ ಊಟ ಮಾಡುವಂಥ ಬುದ್ಧಿವಂತಿಕೆ ಇರೋ ಮನುಷ್ಯ ಅಲ್ಲ. ಆ್ಯಂಡ್ ಇಮಿಟೇಷನ್ಸ್, ಸ್ವಂತ ಬುದ್ಧಿ ಇದೆಯಾ? ಇಮಿಟೇಟ್ ಅದರ್ಸ್. ಬೇರೆ ಏನು ಮಾಡ್ತಾರೋ ಅದನ್ನು ಹಾಗೆ ಮಾಡ್ತಾನಷ್ಟೇ, ಸ್ವಂತವಾಗಿ ಏನೂ ಅವ್ನು ಮಾಡಲ್ಲ. ವಿಚ್ ಔಟ್ ಆಫ್ ಯೂಸ್. ಆ್ಯಂಡ್ ಅವನು ಮಾಡೋ ಕೆಲಸಗಳು ಕೂಡ ಏನು ರಿಲೆವೆಂಟಾಗಿ ಇವತ್ತಿಗೆ ಕಾಲಕ್ಕೆ ತಕ್ಕ ಹಾಗೆ ಮಾಡ್ತಾನೆ. ನೋ, ಔಟ್ ಆಫ್ ಯೂಸ್, ಔಟ್ ಆಫ್ ಫ್ಯಾಷನ್, ಪ್ರಯೋಜನನೇ ಇಲ್ಲ. ಸ್ಟೇಲ್ಡ್ ಬೈ ಅದರ್ ಮೆನ್, ಬೇರೆ ಜನ ಮಾಡಿ ಬಿಸಾಕಿರೋದನ್ನೇ ಹೊಸ್ದಾಗಿ ಕಲ್ತ್ಕೊತಾನೆ. ಔಟ್ಡೇಟೆಡ್, ಕೆಲ್ಸಕ್ಕೆ ಬರದೇ ಇರೋದು, ಪ್ರಯೋಜನಕ್ಕೆ ಬರದೇ ಇರೋದನ್ನು ಅವರೆಲ್ಲ ಮಾಡಿ ಯೂಸ್ಲೆಸ್ ಅಂತ ಬಿಸಾಕಿರೋದನ್ನ ಹೊಸ್ದಾಗಿ ಕಲಿಯೋಕ್ಕೆ ಹೋಗ್ತಾನೆ. ಅದೇ ಇವನಿಂದ ಆಗೋ ಪ್ರಯೋಜನ. ಬಿಗಿನ್ ಇಸ್ ಫ್ಯಾಷನ್, ಡು ನಾಟ್ ಟಾಕ್ ಆಫ್ ಹಿಮ್, ಅವನ ಬಗ್ಗೆ ಮಾತಾಡಬೇಡ ಜಾಸ್ತಿ, ಬಟ್ ಅಸ್ ಎ ಪ್ರಾಪರ್ಟಿ. ಆ್ಯಂಡ್ ನೌ ಆಕ್ಟೇವಿಯಸ್ ಲಿಸನ್ ಗ್ರೇಟ್ ಥಿಂಗ್ಸ್, ಬ್ರೂಟಸ್ ಆ್ಯಂಡ್ ಕ್ಯಾಶಿಯಸ್. ಅವನ ವಿಷಯ ಬಿಡು, ಬೇರೆ ವಿಷಯ ಮಾತಾಡು. ಅವನ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇ, ಅವ್ನು ಬದಲಾಗಲ್ಲ. ಯೂಸ್ಲೆಸ್ ಫೆಲೋ ಅವನು. ಅವನಿಗೆ ಪ್ರಾಪರ್ಟಿ ಕೊಡೋದಿರಲಿ, ಮತ್ತೊಂದಾಗಲಿ, ಅವೆಲ್ಲ ಬೇರೆ ವಿಚಾರ. ಇಲ್ಲ, ಈಗ ಟೈಮ್ ಇಲ್ಲ. ಲೆಟ್ ಅಸ್ ಟಾಕ್ ಆಫ್ ಬ್ರೂಟಸ್ ಆ್ಯಂಡ್ ಕ್ಯಾಶಿಯಸ್, ದಟ್ ದೇ ಆರ್ ಲಿವಿಂಗ್ ಪವರ್ಸ್. ಅವರು ಒಳ್ಳೆ ಗ್ರೇಟ್ ಪವರ್, ದೇ ಆರ್ ಕಂಜೈನಿಂಗ್. ಒಳ್ಳೆ ಶಕ್ತಿಯುತವಾದ ಸೈನ್ಯ ಸೇರಿಸ್ತಾ ಇದ್ದಾರಂತೆ. ವಿ ಮಸ್ಟ್ ಸ್ಟ್ರೈಟ್ ಮೇಕ್ ಹೆಡ್. ನಾವು ನೇರವಾಗಿ ಅವರನ್ನು ಎದುರಿಸಬೇಕು. ದೇರ್ ಫೋರ್ ಲೆಟ್ ಅವರ್ ಅಲಯನ್ಸ್ ಬಿ ಕಂಬೈನ್ಡ್. ನಮ್ಮ ಅಲಯನ್ಸನ್ನು, ನಮ್ಮ
ಪಡೆಗಳನ್ನು ಕಂಬೈನ್ ಮಾಡೋಣ, ಒಟ್ಟಿಗೆ ಸೇರಿಸೋಣ. ಅವರ್ ಬೆಸ್ಟ್ ಫ್ರೆಂಡ್ಸ್ ಮೇಡ್ ಆ್ಯಂಡ್ ಅವರ್ ಬೆಸ್ಟ್ ಮೀನ್ಸ್ ಸ್ಟ್ರೆಚ್ಡ್. ನಮ್ಮ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರನ್ನೆಲ್ಲರನ್ನೂ ಒಟ್ಟಿಗೆ ಸೇರಿಸೋಣ. ಅವರ್ ಬೆಸ್ಟ್ ಮೀನ್ಸ್ ಯಾವ್ಯಾವ ಉತ್ತಮ ಮಾರ್ಗಗಳಿದ್ದಾವೆ ಯುದ್ಧ ಮಾಡಲಿಕ್ಕೆ, ಗೆಲ್ಲಲಿಕ್ಕೆ, ಅವನ್ನೆಲ್ಲವೂ ಒಂದು ಕಡೆಗೆ ನಾವು ತರೋಣ. ಆ್ಯಂಡ್ ಲೆಟಸ್ ಪ್ರೆಸೆಂಟ್ಲಿ ಗೋ ಸಿಟ್ ಇನ್ ಕೌನ್ಸಿಲ್. ಲೆಟಸ್ ಸಿಟ್ ಇನ್ ಕೌನ್ಸಿಲ್, ಲೆಟಸ್ ಗ್ಯಾದರ್ ಇನ್ ಎ ಮೀಟಿಂಗ್ ಮಾಡೋಣ. ಹೌ ಕವರ್ಟ್ ಮ್ಯಾಟರ್ಸ್ ಮೇ ಬಿ ಬೆಸ್ಟ್ ಡಿಸ್ಕ್ಲೋಸ್ಡ್. ನಮ್ಮ ಅಲ್ಲಿ ಇನ್ ದಟ್ ಮೀಟಿಂಗ್ ಲೆಟಸ್ ಡಿಸ್ಕ್ಲೋಸ್ ಅವರ್ covert matters, secret matters. Not let us sit here and talk like this about unwanted, unnecessary things such as the talk on Lepidus. And open perils surest answered. And let us discuss our secrets, how to answer that open perils. ಆ ಓಪನ್ ವಾರನ್ನು ಹೇಗೆ ನಾವು ಗೆಲ್ಲೋದು, ಓಪನ್ ಪೆರಿಲನ್ನು ಹೇಗೆ ನಾವು ಹೌ ಟು ಆನ್ಸರ್ ದೆಮ್ ವಿತ್ ಫರ್ಮ್ನೆಸ್ ಅಂಡ್ ಟು ವಿನ್ ಇನ್ ದ ವಾರ್ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡೋಣ. ನಡಿ ಅಕ್ಟೇವಿಯಸ್, ಲೆಟ್ ಅಸ್ ಡೂ ಸೊ, ಫಾರ್ ವಿ ಆರ್ ಅಟ್ ಸ್ಟೇಕ್. ಎಸ್, ಹಾಗೆ ಮಾಡೋಣ. ವಿ ಆರ್ ಅಟ್ ಸ್ಟೇಕ್, ರಿಯಲಿ ವಿ ಆರ್ ಇನ್ ಟ್ರಬಲ್ ಆ್ಯಂಡ್ ಬೇಡ್ ಅಬೌಟ್ ವಿತ್ ಮೆನಿ ಎನಿಮೀಸ್. ವಿ ಆರ್ ಟ್ರಬಲ್ಡ್, ವಿ ಆರ್ ಸರೌಂಡೆಡ್ ಬೈ ಮೆನಿ ಎನಿಮೀಸ್. ಒಬ್ಬರು ಇಬ್ಬರು ಶತ್ರುಗಳಲ್ಲ, ಅನೇಕ ಜನ ಶತ್ರುಗಳು ನಮಗೆ. ಆ್ಯಂಡ್ ಸಮ್ ದಟ್ ಸ್ಮೈಲ್ ಹ್ಯಾವ್ ಇನ್ ದಯರ್ ಹಾರ್ಟ್ಸ್. ಐ ಫಿಯರ್ ಮಿಲಿಯನ್ಸ್ ಆಫ್ ಮಿಸ್ಚೀಫ್ಸ್. ಇಫ್ ಎನಿ ಒನ್ comes and smiles upon me, I fear within, though they smile on their face, in their hearts they may thinking of millions of mischiefs. ನಗ್ತಾ ನಮ್ಮನ್ನು ನೋಡಿ ನಗ್ತಾರೆ ಮೇಲೆ ಅಷ್ಟೇ, ಮನಸ್ಸಿನಲ್ಲಿ ಏನೇನು ಸಂಚುಗಳನ್ನು, ವಂಚನೆಗಳನ್ನು, ತೊಂದರೆಗಳನ್ನು ನಮಗಾಗಿ ಕೊಡಲಿಕ್ಕೆ ಸಿದ್ಧವಾಗಿದ್ದಾರೆ ಅಂತ ಗೊತ್ತಾಗಲ್ಲ. ನಮಗೆ ಯಾರು ಶತ್ರುಗಳು, ಯಾರು ಮಿತ್ರರು ಅಂತ ಗೊತ್ತಾಗ್ತಿಲ್ಲ. ಆದ್ದರಿಂದ ಓಕೆ, ದಟ್ ಈಸ್ ದ ಥಿಂಗ್, ದಟ್ ಇಮಿಡಿಯೇಟ್ ಥಿಂಗ್ ದಟ್ ವಿ ಹ್ಯಾವ್ ಟು ಡಿಸ್ಕಸ್ ಆ್ಯಂಡ್ ಡಿಸೈಡ್ ಹೌ ಟು ಟ್ರೀಟ್ ಹೂಮ್ ಅಂಥೇಳಿ ಆಕ್ಟಿವಿಸ್ ಕೂಡ ಹೇಳ್ತಾನೆ. ಸೊ ಇನ್ ದಿಸ್ ಸೀನ್ ವಿ ಕಮ್ ಟು ನೋ ಅಬೌಟ್ the preparation of Antony's preparation of war and Antony's opinion about Lepidus and the list of the that how they make the list of people. They do not consider even their kith and kins. ನಮ್ಮ ಸಂಬಂಧಿಕರು ಕೂಡ, whoever it may be, brother or sister's brother, they are ready to kill them because Caesar's death should be justified. ಸೀಸರ್ನ ಇದಕ್ಕೆ ಸಾವಿಗೆ ಸಮರ್ಥನೆ ಕೊಡಬೇಕು. ಜಸ್ಟಿಸ್ ಶುಡ್ ಬಿ ಗಿವನ್ ಟು ಸೀಸರ್ಸ್ ಡೆತ್. ಯಾಕೆ ಅವ್ರು ಕೊಲ್ಲಬೇಕಾಗಿತ್ತು ಸೀಸರ್? ಯಾರಾಗಿರಲಿ, ಅಕ್ಕನ ಮಗ ಆಗಿರಲಿ, ತಂಗಿ ಮಗ ಆಗಲಿ, ತಮ್ಮ ಆಗಿರಲಿ, ಅಣ್ಣ ಆಗಿರಲಿ, ಅವರೆಲ್ಲರನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಲೆಪಿಡಿಯಸ್ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಮಾಡ್ತಾರೆ. ನೋಡೋಣ ಮುಂದಿನ ಸೀನಲ್ಲಿ ಏನಾಗುತ್ತೆ. ಇದು ಅರ್ಥ ಆಗಿದ್ರೆ ಇಫ್ ಹ್ಯಾವ್ ಎನಿ ಕ್ವಶನ್ ಆರ್ ಡೌಟ್ ಪ್ಲೀಸ್ ಪೋಸ್ಟ್ ಇನ್ ದ ಕಮೆಂಟ್ ಬಾಕ್ಸ್. ಟೇಕ್ ಕೇರ್, ಬಾಯ್.